ಇದ್ಯಾವ್ದಿದು ಗ್ಯಾಂಗು ಈ ಮಟ್ಟಕ್ಕೆ ತೊಂಬೆ ಕಡೆಗೆ ಬಂದದು. ಓ ಸಂಘದವ್ರೆಲ್ಲ ಬತ್ತವ್ರಲ್ಲಪ್ಪ. ಸಂಘದವ್ರು ಬರಕ್ಕಿಂತ ಮುಂಚೆ ಇದ್ಯಾರ ಈ ಕಡೆಯಿಂದ ಒಂದು ನಿಮ್ಮ ಹೆಸರೇನು? ನೀಲವತಿ ಅಂತ. ನೀಲವತಿ, ನೀರ್ ಬತ್ತಲ್ವಾ? ಅಯ್ಯೋ ನೀರಿನ ಕತೆ ನಮ್ಗ ಗನ್ಕತ ಅದಲ್ಲ ಈ ನೀರು ಯಾವ ನೀರು ಬತ್ತ ಇಲ್ಲ. ಗೃಹಲಕ್ಷ್ಮಿನೂ ಬಂದಿಲ್ಲ. ಇನ್ನೇನ್ ಬರ್ಬೇಕು ನಿಮ್ಗ? ಯಾವ್ದು ಬರ್ಬೇಕು? ಒಯ್ಯಪಿ ಇಲ್ಲ ಅದು ಬತ್ತ ಇಲ್ಲ. ಅಯ್ಯೋ ಶಿವ, ಯಾವ್ರು? ನಾವು ಇದೆ ನಾಗನತ್ತ. ಮತ್ತ ಏನ್ ಪ್ರಾಬ್ಲಮ್ ಊರಲ್ಲಿ? ಊರ್ಲಿ ನೀರಿಲ್ಲ, ನಮ್ಗ ಕುಡಿಯಕ್ಕೂ ನೀರಿಲ್ಲ, ಮನ್ಗ ನೀರಿಲ್ಲ. ಬರಕಲೆ ಸಂಘಕ್ಕೆ ಹೋಗ್ ಬಂದ್ರ? ಏನ್ ನಿಮ್ ಹೆಸರು? ಸವಿತಾ ಅಂತ. ಸವಿತಾ, ಯಾವ್ರು ಎಲ್ಲಿ ಮನ? ನಮ್ದಿದೇವ್ರ ನಾಗನತ್ತ. ಯಾವ ಸಂಘ? ಮಹಿಳಾ ಸಂಘ. ಮಹಿಳಾರ ಸಂಘ? ಅದ್ಯಾವ್ದಿದು? ಸ್ತ್ರೀ ಶಕ್ತಿ ಸಂಘವಾ? ಸ್ತ್ರೀ ಶಕ್ತಿ ಸಂಘ. ಸ್ತ್ರೀ ಶಕ್ತಿ ಸಂಘ. ಸಾಲಾಗಿಲ್ಲ ತಗೊಂಡಿದ್ರಿ? ಹೆಂಗ ತಗೊಂಡಿದ್ರಿ? 50,000. ಎಲ್ಲ ಬಡ್ಡಿ ಎಷ್ಟ? ಬಡ್ಡಿ 1.5 ರೂಪಾಯಿ ಬಡ್ಡಿ. ಅಯ್ಯೋ ದೇವ್ರ, ಮುಗಿತಾಳ ಇನ್ನೇನು ಕಥಾ ಗೋವಿಂದ. ಹೆಂಗದೆ ರೋಡು? ರೋಡ್ ಹೆಂಗದೆ ಅಂದ್ರೆ ಹಿಂಗ್ ಹೋಯ್ತಿ ಅಲ್ವಾ? ಒಳ್ಳೆ ಕತೆ ಆಗೋಯ್ತಲ್ಲ ನಿಮ್ದು. ರೋಡ್ ಹೆಂಗದೆ ಅಂದ್ರೆ ಹಿಂಗ್ ಹೋಯ್ತಿರಲ್ವಾ? ಅದ ಅಲ್ವೇ ರೋಡ್ ಹೆಂಗದೆ ಅಂದ್ರೆ ಹಿಂಗ್ ಅನ್ಕ ಹೋಯ್ತವ್ರೆ. ನಮಸ್ಕಾರ. ಇದ್ಯಾಕ ಏನ್ ನಿಮ್ ಹೆಸರು? ಬುಡಪ್ಪ. ನಮಸ್ಕಾರ ಕನಕ. ಏನ್ ನಿಮ್ ಹೆಸರು? ಮಾತಾಡಕ ಯಾಕ ಹಿಂಗ ರನ್ನಿಂಗ್ ರೇಸ್ ಅಲ್ಲಿ ಒಂದು ಒಬ್ಬರಾದ್ಮೇಲೆ ಒಬ್ರು ಹಿಂಗ್ ಬುರ್ಗುಡ್ಕ ಓಡ್ತಿದ್ರಿ? ಏನ್ ನಿಮ್ ಪ್ರಾಬ್ಲಮ್? ನಮ್ದೇನಿಲ್ಲ. ಫಸ್ಟ್ ಎಲ್ಲ ನೋಡಿ ರೌಂಡ್ಸ್ ಮಾಡ್ಬಿಟ್ಟು. ಅಲ್ಲ ನಾವೆಲ್ಲ ರೌಂಡ್ಸ್ ಮಾಡ ಆಯ್ತು. ನೀವೆಲ್ಲ ಒಳ ಕುತ್ಕೊಂಡ್ ಸಂಘದಲ್ಲಿ ಮಾತಾಡಕ ಕುಂತಿದ್ರಲ್ಲ, ಆಗ್ಲೆಲ್ಲ ರೌಂಡ್ಸ್ ಹೊಡೆದ್ ಬಂದಾಯ್ತು. ಈಗ ಹೇಳಿ, ಈಗ ನಾವ್ ರೌಂಡ್ಸ್ ಮಾಡಾಗದೆ, ನೀವು ನಿಮ್ ರೌಂಡ್ ಹೊಡಿರಿ. ಈಗ ಏನ್ ಹೇಳ್ಬೇಕು? ಏನ್ ನಿಮ್ ಪ್ರಾಬ್ಲಮ್ ಊರಲ್ಲೇ? ಊರಲ್ಲಿ ಏನ್ ಪ್ರಾಬ್ಲಮ್ ನೋಡಿ, ನೀರಿಲ್ಲ, ಟಾರ್ ಇಲ್ಲ, ರೋಡ್ ಚೆನ್ನಾಗಿಲ್ಲ. ರೋಡ್ ಚೆನ್ನಾಗಿಲ್ದಿರೋದ್ರಿಂದ ಬಸ್ ಬರಲ್ಲ. ಹಂಗ ವಿಷಯ. ನನ್ ಮನೆಗ್ ನಲ್ಲಿಗಳು ಬೇಕು. ಮನೆಗ್ ನಲ್ಲಿಗಳು ಬೇಕು. ಆಮೇಲೆ ಎಲ್ಲ ಒಂದ್ರಿಂದ ಎಲ್ಲಾ ಸಮಸ್ಯೆಗಳು ಜಾಸ್ತಿ ಆಗ್ತಾವ. ಆಯ್ತು. ಅದಕ್ಕ ಊರೊಳಿಕೆ ಬರ್ತೀವಿ ಆಯ್ತಾ? ಊರೊಳಿಕೆ ಬಂದೇವು ನಾವು ಬಿಟ್ಟವ. ಅದಂಗ್ ಮಾತಾಡಕ ನಮ್ ತಪ್ಪಿಸ್ಕೊ ಹೋದಿರಿ. ಏನ್ ನಿಮ್ ಹೆಸರು? ಅದಕ್ಕೆ ಹೆಂಗ್ ಮೂಗ್ ಹಿಡ್ಕದ್ರಿ? ಮೂಗ್ ನೋವ? ಏನ್ ಜ್ಯೋತಿ ಅವ್ರೆ, ಏನು ಗೃಹ ಜ್ಯೋತಿ ಎಲ್ಲ ಫ್ರೀ ಸಿಗ್ತಿದ್ಯಾ? ಸಿಗ್ತದೆ. ಕರೆಂಟ್ ಬಿಲ್ಲ ಫ್ರೀನಾ? ಎಲ್ಲ ಫ್ರೀ. ಹೌದಾ? ಅದಕ್ಕೆ ಮತ್ತೆ ಇವ್ರ ಮನೆಗೆ ಬಿಲ್ ಬಂದದಲ್ಲ? ನಮ್ಮ ಮನೆಗೆ ಬಂದಿಲ್ವಾ? ಸರಿ. ಹೆಂಗದೆ ರೋಡ್? ಊರ್ ಹೆಂಗದೆ? ಊರ್ ಸುಮಾರಾಗಿದೆ. ಊರ್ ಸುಮಾರಾಗದೆ ಅಂದ್ರೆ ಅಲ್ಪ ಸ್ವಲ್ಪ ಚೆನ್ನಾಗಿದೆ. ನೀವು ಒಂದು ನಾಚ್ಕಳಿ ಇಲ್ಲ ಮಾತಾಡ್ರಿ. ಅಜ್ಜಿ ಹೆಂಗ್ ಮಾತಾಡ್ದು ಗೊತ್ತಾ? ಬ್ಯಾರೆ ಊರ ಅಜ್ಜಿ. ನಮ್ ಸೊಂಟ ಬಿದ್ದೋಗದೆ ಅಂತ ಈ ಊರಿಗೆ ಬಂದು. ಅಲ್ಲ, ಈ ಊರ್ ಗುಂಡಿಗೆ ಬಂದು ಸೊಂಟ ಬಿದ್ದೋಗದೆ ಅಂತ ಹೇಳಿ. ಏನ್ ನಿಮ್ ಊರಿನ ಪ್ರಾಬ್ಲಮ್? ನಿಮ್ ಮನೆಯಲ್ಲಿ? ನಮ್ಮ ಮನೆ ಇದೆ ಅಲ್ಲೇ. ಬಂದಿದ್ವಿ ನಾವು, ಗೊತ್ತಿಲ್ವಾ ನಿಮ್ಗೆ? ನೋಡ್ಲಿಲ್ಲ. ಸರಿ ಬಿಡಿ. 2,000 ಬಂದದ? ಬರುತ್ತೆ. ಹಬ್ಬ. ಸಿದ್ದರಾಮಯ್ಯ ಸರ್ಕಾರ ಸೂಪರ್ ಆಗಿದೆ. ಸಿದ್ದರಾಮಯ್ಯ ಈಗ ಗೊತ್ತಾಯ್ತು ನಮ್ಗೆ ಮ್ಯಾಟ್ರು, ಅಸಲಿ ಮ್ಯಾಟ್ರು. ಸಿದ್ದರಾಮಯ್ಯ ಸರ್ಕಾರ ನಂಬರ್ 1. ನೆಕ್ಸ್ಟ್ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬರ್ಲಿ. ಯಾಕ? ಕಾರಣ ನಂಗೆ ತುಂಬಾ ಇಷ್ಟ ಸಿದ್ದರಾಮಯ್ಯ ಸರ್. ಅದೇ ನಿಮ್ಗೆ ಅವ್ರ ಇಷ್ಟ ಅಂತನೋ ಅಥವಾ ಇಲ್ಲಿ ರೋಡ್ ಗುಂಡಿ ಮುಚ್ಚಿಲ್ಲ ಅಂತನೋ? ಅದು ಅವ್ರು ಒಬ್ರು ಕೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಲ್ವಾ? ಎಲ್ರು ಹೋಗ್ಬೇಕು, ಎಲ್ರು ಕೇಳ್ಬೇಕು. ಎಲ್ರು ಮಾಡಂತ ಸರ್ಕಾರನೇ ಆಗ್ಲಿ ಅಂತೇಳಿ ಮಾಡ್ಲಿ ಬಿಡಿ. ಡಿ ಕೆ ಶಿವಕುಮಾರ್ ಅಲ್ಲ, ಈಗ ಸಿದ್ದರಾಮಯ್ಯ ಇಲ್ವಲ್ಲ? ನಮ್ಗೆ ಅದಕ್ಕೆ 2,000 ರೂಪಾಯಿ ಎಲ್ಲ ಕಟ್ಟಾಗ್ಬಿಟ್ಟದೆ, ಇನ್ನೂ ಬಂದಿಲ್ಲ. ಮತ್ ಬತ್ತಾಯಿದೆ ಅಂದ್ರಲ್ಲ ಈಗ ತಾನೆ? ಸಿದ್ದರಾಮಯ್ಯ ಸರ್ಕಾರ 3 ವರ್ಷ ಕರೆಕ್ಟ್ ಆಗಿ ಬಂತು ಸರ್. ಅದು ಬಂತು. ಈಗ ಮುಂದಿನ ಗೊತ್ತಾಯಿಲ್ಲ. ಡಿ ಕೆ ಶಿವಕುಮಾರ್ ಬೇಡ, ಸಿದ್ದರಾಮಯ್ಯ ಬೇಕಾ? ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿತ್ತು. ಡಿ ಕೆ ಶಿವಕುಮಾರ್ ಸರ್ಕಾರ ಚೆನ್ನಾಗಿಲ್ವೇ? ಇನ್ನು ಯಾವ್ದು ಜಾರಿಗೆ ಬಂದಿಲ್ವಲ್ಲ, ಬಂದ್ಮೇಲೆ ಹೇಳ್ತೀನಿ. ಎಲ್ಲ ಜಾರಿಲೇ ಇದೆ. ಅದ್ ನಮಗ್ ಸದ್ಯಕ್ಕೆ ಯಾವ ಇದು ಸಿಕ್ತಿಲ್ಲ. ಅದನ್ನೇ ಕೇಳುದು ನಾವು, ಸಿಗ್ತದೋ ಇಲ್ವೋ ಅಂತ. ಸಿಕ್ತಿಲ್ವೇ? ಸರಿ. ರೋಡ್ ಗುಂಡಿ ಮುಚ್ಚಬೇಕಾ ಇಲ್ಲ ಸಿದ್ದರಾಮಯ್ಯ ಅವರೇ ಮತ್ತೆ ಸಿಎಂ ಆಗ್ಬೇಕಾ? ರೋಡ್ಗಳು ಮುಚ್ಚಬೇಕು. ಯಾವ್ದಾರು ಒಂದ್ ಹೇಳ್ಬೇಕು. ಯಾವ್ದಾರು ಒಂದು. ಯಾವ ಸರ್ಕಾರ ಬಂದ್ರು ಸರಿ. ನಂಗೆ ಅದು ಗೊತ್ತಿಲ್ಲ. ನಿಮ್ಗೆ ಸಿದ್ದರಾಮಯ್ಯ ಸರ್ಕಾರ ಬೇಕಾ, ರೋಡ್ ಗುಂಡಿ ಮುಚ್ಚಬೇಕಾ? ಎರಡು. ಸಿದ್ದರಾಮಯ್ಯ ಸರ್ಕಾರ ಬೇಕು. ಬರ್ಲಾಕ? ಬನ್ನಿ ಮುಂದೋಗಮ್ಮ. ಮುಂದೆ ಹೊಸ ಜನ ಅವ್ರು ಬರ್ತಾರ ಕಣ, ಎಲ್ಲೂ ತಪ್ಪಿಸ್ಕೊಳ್ಳಲ್ಲ. ನಮ್ಮ ಪ್ರೀತಿಯ ನವ ದಂಪತಿಗಳಲ್ಲ, ಹಳೆ ದಂಪತಿಗಳು. ಅಜಾ ಚೆನ್ನಾಗಿದ್ದೀರಾ? ಕೈ ಎಲ್ಲ ಮುಗಿಬಿಡಕನವ. ಕೈ ಮುಗಿಯಕ್ ನಾನೇನ್ ದೊಡ್ಡವನಲ್ಲ, ನಿಮಗಿಂತ ಚಿಕ್ಕವನು ನಾನು. ಚಿಕ್ಕವನು ಗೊತ್ತು.
ನಮ್ಗೆ ಕುಡಿಯಕ್ ನೀರಿಲ್ಲ. ಕುಡಿಯಕ್ ನೀರಿಲ್ವಾ? ನೀರಿಲ್ಲ. ಅಯ್ಯೋ ದೇವ್ರೆ, ಕೊಡಗಳು ಮಡಿಕೊಂಡವ್ರೆ. ಇಷ್ಟು ನೋಡಿ, ಇಲ್ಲೊಂದ್ ಚೆಲ್ಗ ಬಿಡ್ಸಾರಲ್ಲ ಇಲ್ಲಿ, ಅವತ್ತು ಎತ್ಕೊಬತ್ತೀವಿ ಅಷ್ಟೇ. ಇಲ್ಲಿ ನೀರಿಲ್ಲ ನಮ್ಗೆ ಕುಡಿಯಕ್ಕೆ. ಕುಡಿಯಕ್ಕೆ ನೀರಿಲ್ವಾ? ನೀರಿಲ್ಲ ಕುಡಿಯಕ್ಕೆ. ಬಿಡುದೇ ಇಲ್ವಾ? ನೀರು ಬಿಡೋದು ಎಷ್ಟು ದಿನಕ್ಕೊಂದ್ಸಲಿ ಬಿಡ್ತಾರೆ? 4 ದಿನಕ್ಕೊಂದ್ಸತಿ 5 ದಿನಕ್ಕೊಂದ್ಸತಿ ಬಿಡ್ತಾರ. 4 ದಿನಕ್ಕೊಂದ್ಸತಿ 5 ದಿನಕ್ಕೊಂದ್ಸತಿ ಬಿಡ್ತಾರ ಸರ್. ನಮ್ಗೆ ನೀರೇ ಇಲ್ಲ ಇಲ್ಲಿ. ಯಾಕ ಹೇಳೋರು ಕೇಳೋರು ಇಲ್ವೇ? ಯಾರು ಕೇಳಲ್ಲ ಇಲ್ಲಿ. ಯಾರ ನೀರ್ ಬಿಡೋರು? ಯಾರು ಬಿಡ ನೀರ್ ಬಿಡ್ತಾರ, ಈ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ. ಹಂಗಾಗದ. ನೀರೆಲ್ಲ ಎಲ್ಲ ತುಂಬ್ಕೊಂಡ್ ಖಾಲಿ ಆಗೋಯ್ತಾ? ಖಾಲಿ ಅದನ್ನ ಚೆಲ್ಗ ತಂದ್ ಮಾಡಿ ಕಡಿಮೆ. ಇಬ್ರೇ ಇರೋದು ಮನೇಲಿ? ನಾವ್ ಇಬ್ರೇ ಸರ್. ಮಕ್ಳು ಇಲ್ಲ ಸರ್, ಯಾರು ಇಲ್ಲ ಸರ್. ಬೆಂಗಳೂರು. ಅಲ್ಲೇನ್ ಮಾಡ್ತವ್ರೆ? ಬೆಂಗಳೂರು ಶಾಗ್ಯ ಬೆಂಗಳೂರವ್ರ ಎಲ್ಲ ಅಂಗಡಿ ಮಕ್ಕ ಸೊಸರು ಮೊಮ್ಮಕ್ಕ ಎಲ್ಲ ಅಲ್ಲಿ ಅವ್ರ. ನಿಮ್ ಹೆಸರು? ಮರ್ಸಮಪ್ಪ. ನಿಮ್ ಹೆಸರು? ಮಾದೇವ ಮಾತ. ಮಾದೇವಮ್ಮ ಮರ್ಸೋಮಪ್ಪ ಮಾತ್ರ ನೀವ್ ಇಲ್ಲಿದ್ರಿ. ಯಾಕೆ ನಿಮ್ಮನ್ನ ನೋಡೋರು? ನೋಡೋರು ಯಾರು ಇಲ್ಲ. ಯಾರು ಇಲ್ಲ. ಮಕ್ಳು ನೋಡಲ್ವೇ? ಕಷ್ಟ ಸುಖ ಕೇಳಲ್ವೇ? ಅವ್ರ ಕಥ ಅವ್ರಗ, ನಮ್ ಕಥ ನಮ್ಗೆ. ಅಲ್ಲ ಕಣವ, ಎತ್ತಿ ಬಿಟ್ಟಿರೋದು ನೀವು ನೋಡ್ಬೇಕಾಗಿರೋದು ಅವ್ರೀಗ ನಿಮ್ಮನ್ನ ನೀವು ಅವತ್ತು ನೋಡಿದಿರಿ. ನಾವು ನೋಡಿ ಎಲ್ಲಾನು ಮಾಡಿವಿ, ಬಾಯಿ ಮೊಣಸುರ್ದು ಸಾಕಿ ಎಲ್ಲಾನು ಮಾಡ್ದು. ಇವತ್ತಿನ ದಿನ ನಮ್ ನೋಡೋರು ಯಾರು ಇಲ್ಲ ಹೇಳಿ. ನೋಡಿದ್ರ ನಮ್ ನೋಡೋರು ಯಾರು ಇಲ್ಲ. ಎಷ್ಟು ವಯಸ್ಸು ಅಜಯ್ ನಿಮ್ಗೆ? ವಯಸ್ಸು ನಿಮ್ಗೆ ಗೊತ್ತಿಲ್ಲ ನೋಡಿ ಸರ್. ನಂಗೂ ಗೊತ್ತಿಲ್ಲ. ನಿಮ್ಗೆ ಎಷ್ಟು ವಯಸ್ಸು? 86. 86. ಇವ್ರಿಗೊಂದು 80 ಇರ್ಬೋದಾ? 70. ಇವರಿಬ್ರು ಕೂಡ ಬಹಳಷ್ಟು ಗಟ್ಟಿಯಾಗಿ ಬದುಕ್ಲಪ್ಪ ದೇವ್ರೆ. ಯಾಕೆಂದ್ರೆ ಬಾಳೆ ಮೊಣಸುರ್ದು ಸಾಕಿ ವಿಸಲ್ದು ಎಲ್ಲ ಮಾಡ್ದ, ಮಕ್ಕಳ ಎಲ್ಲಾನು ಮಾಡ್ದು. ಇವತ್ತಿನ ದಿನ ನಮ್ ನೋಡೋರು ಯಾರು ಇಲ್ಲ ಸರ್. ಇದು ಪೆನ್ಷನ್ ದುಡ್ಡು ಬರುತ್ತಾ? ಈ ಪೆನ್ಷನ್ ದುಡ್ಡು ಇಲ್ಲ ಸರ್, ಇನ್ನು ಬರ್ಲಿಲ್ಲ ಸರ್. ಪಿಂಚಣಿ ಪಿಂಚಣಿ ದುಡ್ಡ ಸರ್ ಇಲ್ಲ. ದುಡ್ಡು ಗೊತ್ತಾಯ್ತು, ನಿಂತೋಗಲ್ಲ. ಎಷ್ಟು ತಿಂಗಳಿಂದ ನಿಂತೋಗದ ಅಜ? ಬರೋದಿಲ್ಲ ಈಗ, ವರ್ಷದಿಂದ ನಿಂತೋಯ್ತು. ವರ್ಷದಿಂದ ನಿಂತೋಗದ ಇಬ್ರಿಗೂ ಸರ್. ನೋಡಿದ್ರ ಅವ್ರು ಹೇಳ್ತವ್ರೆ, ಬಾವಿ ಮಣ್ಣು ತರದು ಸುರಿದು ಮಕ್ಳನ್ನ ಸಾಕಿದ್ದು ಇವತ್ ನಮ್ಮನ್ ಮಕ್ಕಳು ನೋಡ್ತಾ ಇಲ್ಲ. ಅಟ್ಲೀಸ್ಟ್ ಬರೋ ಪೆನ್ಷನ್ ಹಣನು ಬರ್ತಾ ಇಲ್ಲ ಇವ್ರಿಗೆ ಇಬ್ರಿಗೂ. ಈ ದಂಪತಿಗಳಿಬ್ರು ಕೂಡ ಇದೊಂದೇ ಮನೇಲಿ ಕಷ್ಟಪಟ್ಟು ಬದುಕ್ತಾ ಇದಾರೆ, ನೋಡೋರು ಯಾರು ಇಲ್ಲ. ವೀಕ್ಷಕರೇ, ಇದು ನೋಡಿ, ನಾವು ಪ್ರಾಬ್ಲಮ್ಸ್ ಕೇಳಕ್ ಬರ್ತೀವಿ, ನಮಗೆ ಅದನ್ನ ಪ್ರಾಬ್ಲಮ್ಸ್ ಕೇಳಕ್ ಬಂದಾಗ ಇಂಥವು ಕೂಡ ಸಿಗ್ತವೆ. ಇದರಿಂದ ನಾವು ಸಂದೇಶ ಸಾರೋದು ಏನು ಅಂದ್ರೆ, ಅವತ್ತು 9 ತಿಂಗಳು ಎತ್ತು ಒತ್ತು ಸಾಕಿ ಗಟ್ಟಿಯಾಗಿ ತಾಯಿ ಜನ್ಮ ಕೊಟ್ಲಲ್ಲ ಮಕ್ಕಳಿಗೆ, ಅವ್ರು ಇವತ್ತು ಹೆಂಡತಿ ಅನ್ಕೊಂಡು ಮಕ್ಕಳು ಅನ್ಕೊಂಡು ಅಲ್ಲಿ ಹೋಗವ್ರೆ. ಮೊಮ್ಮಕ್ಳು ನೋಡಿದ್ರ? ನೋಡಿದ್ರ ಮೊಮ್ಮಕ್ಕಳು ನೋಡಿದ್ರು ಮೊಮ್ಮಕ್ಕ ಬಂದ್ಮ ಏನು ನಮ್ಗೆ ಮಾಡಲ್ಲ ಸರ್. ನಾವು ಕೈ ದುಡಿಬೇಕು, ನಮ್ ಕೂಡ ತಿನ್ಬೇಕು ಸರ್. ಈ ಏಜ್ ಅಲ್ಲೂ ಕೂಡ ಇವರಿಬ್ರು ಗಟ್ಟಿಯಾಗಿ ಗಂಡ ಹೆಂಡತಿ ಇಬ್ರು ನಿಂತ್ಕೊಂಡವ್ರೆ. ಗಂಡಂಗೆ ಹೆಂಡತಿ, ಹೆಣ್ಣಿಗೆ ಗಂಡ, ಅಷ್ಟೇ ಆಗೋದು. ಏನೇಳೆ, ಗಂಡಂಗೆ ಹೆಂಡತಿ, ಹೆಂಡತಿಗೆ ಗಂಡ, ಅಷ್ಟೇ ಆಗೋದು. ಮಕ್ಕಳು, ಹಿಂದಿಕ್ರು, ಯಾರು ಸಂಬಂಧಿಕರು ಯಾರು ಆಗೋದಿಲ್ಲ ಸರ್, ಯಾರು ಆಗೋದಿಲ್ಲ ನೋಡಿ. ಅದಕ್ಕೆ ಹೇಳೋದು, ಇದರಿಂದ ನಾವು ಸಂದೇಶ ಕೊಡ್ತಾ ಇರೋದು ಏನು, ಎಲ್ಲರೂ ಚೆನ್ನಾಗಿರ್ಬೇಕು. ಅವತ್ತು ನಿಮ್ಮನ್ನ ಸಾಕಿದ್ರು ನೀವು ಅವತ್ತು ಅವ್ರನ್ನ ಸಾಕ್ಬೇಕು. ನಾಳೆ ದಿನ ನೀವು ಕೂಡ ತಂದೆ ತಾಯಿ ಆಗ್ತೀರಿ, ನಿಮಗೂ ಮಕ್ಕಳಿದ್ದಾರೆ, ಅವರು ಹಿಂಗೆ ಮಾಡಿದ್ರೆ ನಿಮ್ದು ಕೂಡ ಬೆಂಗಳೂರಲ್ಲಿ ಅಥವಾ ನೀವು ಎಲ್ಲೆಲ್ಲಿದ್ದೀರಾ ಅಲ್ಲಿ ಈ ತರ ನೀವು ಇರ್ಬೇಕಾಗತ್ತೆ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಇವರಿಬ್ರು ಅಟ್ಲೀಸ್ಟ್ ಬಂದು ಚೆನ್ನಾಗಿ ನೋಡ್ಕೊಳ್ಳಿ, ಕರ್ಕೊಂಡೋಗಿ ಚೆನ್ನಾಗಿ ಸಾಕಿ, ಇರೋ ಗಂಟ ಚೆನ್ನಾಗಿ ಸಾಕಿ. ಸ್ವಾಮಿ ಏನೈತೆ ಒತ್ಕೊಂಡು ಹೋಗೋದು ಏನೈತೆ? ಇವ್ರಾದ್ರೂ ಏನ್ ಒತ್ಕೋಬೇಕು, ನೀವಾದ್ರೂ ಏನ್ ಒತ್ಕೋಬೇಕು, ಕೊನೆ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ಈ ಗೌರ್ಮೆಂಟ್ ನವರಂತೂ ಇವರಿಗೆ ಪೆನ್ಷನ್ ಹಣ ಯಾವ್ದು ಇವ್ರಿಗೆ ಬರ್ಬೇಕಾಗಿರೋದು ಯಾವ್ದು ಗೃಹಲಕ್ಷ್ಮಿ ಕಾಸರು ಬಂದದ ಇಲ್ವಾ? ರೇಷನ್ ಕಾರ್ಡ್ ಐತಾ? ರೇಷನ್ ಕಾರ್ಡ್ ಅದ ಸರ್, ಬರಲ್ಲ ಸರ್. ಅದು 2,000 ಬರಲ್ವೇ? ಬರಲ್ಲ ಸರ್. ನೋಡಿ, ಇಂಥವ್ರಿಗೆ ಅಂತಾನೆ ಸಿದ್ದರಾಮಯ್ಯನವ್ರು ಮಾಡೋದಂತ ಯೋಜನೆ, ಇಂಥವ್ರಿಗೆ ಅಂತಾನೆ ಪಿಂಚಣಿ ಹಣ ಅನ್ನೋದು ಕೊಡ್ತಾ ಇರೋದು, ವೃದ್ಧಾಪ್ಯ ವೇತನ ಅನ್ನೋದು ಕೊಡ್ತಾ ಇರೋದೇನಕ್ಕೆ ಇಂಥ ವೃದ್ಧರಿಗೆ. ಆದ್ರೆ ಅದು ಇವ್ರಿಗೆ ಬಂದ್ ವಯಸ್ಸಾದವ್ರಿಗೆಲ್ಲ ನಿಂತೋಯ್ತು ಅಂತಂದ್ರು. ಮತ್ತೆ ಯಾರಿಗ್ ಗೊತ್ತೈತಂತೆ? ವರ್ಷದಿಂದ ಬರಲ್ಲ. ಇವ್ರಿಗೆ ಅಲ್ವಾ ಬರ್ಬೇಕು, ಇವ್ರಿಗೆ ಅಲ್ವಾ ಇರ್ಬೇಕು, ಇವ್ರಿಗೆ ಅಲ್ವಾ ಸಿಗ್ಬೇಕು. ಸಿಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಸಿಗ್ತಾ ಇಲ್ಲ. ಆಮೇಲೆ MLA ಮಂಜುನಾಥ್ ಸಾಹೇಬ್ರೆ ನೋಡಿ, ನಿಮ್ಮ ನಾಗ್ನತ್ತದ ದಂಪತಿಗಳು ಇವರಿಬ್ರು ಕೂಡ ಅದೇ ತರ ಸುತ್ತಮುತ್ತ ಇನ್ನೂ ಎಷ್ಟೋ ಜನರು ಇರ್ಬೋದು. ಆದ್ರೆ ಇವ್ರ ಕಷ್ಟನ ಕೇಳೋರು ಯಾರು ದಿಕ್ಕಿಲ್ವಲ್ಲ ಅನ್ನೋದೇ ಬೇಜಾರು. ನಾವಿದನ್ನ ತೋರಿಸಿದೀವಿ, ಇನ್ನ ನಿಮಗ್ ಬಿಟ್ಟಿದ್ದು ಏನ್ ಮಾಡ್ಬೇಕು, ಇವರಿಗೆ ದಯವಿಟ್ಟು ಅನುಕೂಲ ಮಾಡ್ಕೊಡಿ ಅಂತ ಕೇಳ್ಕೊತೀವಿ. ಸರಿನವಾ? ಸರಿಯಾ? ಸ್ವಲ್ಪ ಚೆನ್ನಾಗಿರ್ಬೇಕು, ಖುಷಿಯಾಗಿರಿ. ಯಾರು ಬರ್ಲಿ ಯಾರು ಹೋಗ್ಲಿ ಖುಷಿಯಾಗಿರಿ. ಸರಿ ವೀಕ್ಷಕರೇ, ನಾವು ಮನಿದ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದಷ್ಟು ಹಳ್ಳಿಗಳನ್ನ ಸುತ್ತಾ ಇದೀವಿ. ಅದೇ ರೀತಿ ಇದು ನಾಗನತ್ತ ಅನ್ನುವಂತ ಗ್ರಾಮ. ಸಾಕಷ್ಟು ಈಗಾಗಲೇ ಒಂದಷ್ಟು ಎಲ್ಲರನ್ನೂ ಕೂಡ ಮಾತನಾಡಿಸಿದೀವಿ. ಈಗ ನೀವೇನ್ ನೋಡಿದ್ರೆ ಇದು ಕೇವಲ ಮೊದಲ ಭಾಗ, ಪಾರ್ಟ್ 1. ಈ ಊರಿನ ಸಮಸ್ಯೆಯ ಕುರಿತಾದಂತ ಇನ್ನಷ್ಟು ತರಲೆ ತಮಾಷೆಯೊಂದಿಗಿನ ಮಾತುಗಳು ಭಾಗ 2 ಕೂಡ ಬರುತ್ತೆ. ಅದು ಇನ್ನೊಂದು ಎಪಿಸೋಡ್ ನಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಕಾಯಲೇಬೇಕಾಗುತ್ತೆ. ಸೊ ಈಗ ಏನ್ ನೋಡಿದ್ರೆ ಅದು ಏನೇನೋ ಅಲ್ಲ, ಭಾಗ 2ರಲ್ಲಿ ಇನ್ನೂ ಕೂಡ ಮಜವಾಗಿ ಜೊತೆಗೆ
ಸಿಕ್ಕಾಪಟ್ಟೆ ಗಂಭೀರವಾದಂತಹ ಸಮಸ್ಯೆಗಳನ್ನ ಜನರು ಹೇಳ್ಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ನೀವು ನೋಡ್ಬೇಕಂದ್ರೆ ಭಾಗ 2 ನೀವು ಕಾಯಲೇಬೇಕು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.